ಭಾರತ ದೇಶದ ಇತಿಹಾಸದಲ್ಲಿ ಕರ್ನಾಟಕದ ಮಂಗಳೂರಿನಲ್ಲಿ ಖಾಸಗಿ ಸಾರಿಗೆ ವಾಹನ ವಿದ್ಯುತ್ ಚಾಲಿತ ಎಸಿ ಬಸ್ ಎಟ್ಟೊಂದು ಕುಳ್ಳರ ಶೋಕ್ ಹಾಕೊಂಡು ಅಂಡ್ ಒಂದ್ 2-3 ತಿಂಗಳಿಂದ ಇದು ಸುದ್ದಿ ಇತ್ತು. ಮಂಗಳೂರಿಗೆ ದೊಡ್ಡ ಉಡುಗೊರೆ ಖಾಸಗಿ ಎಲೆಕ್ಟ್ರಿಕಲ್ ಎಸಿ ಬಸ್. ಈ ಉಡುಗೊರೆಯನ್ನು ಕೊಟ್ಟವರು ಶ್ರೀ ದಿಲ್ ರಾಜ್ ಹಾಡ್. ಈ ಬಸ್ ರೂಟ್ ನಂಬರ್ 27 ಮಂಗಳದೇವಿಯಿಂದ ಸ್ಟೇಟ್ ಬ್ಯಾಂಕಿಗೆ ಮತ್ತೆ ಹಿಂತಿರುಗಿ ಸ್ಟೇಟ್ ಬ್ಯಾಂಕಿನಿಂದ ಮಂಗಳದೇವಿಗೆ ಬರುತ್ತಿದೆ. ಭಾರತ ದೇಶದ ಇತಿಹಾಸದಲ್ಲಿ ಕರ್ನಾಟಕದ ಮಂಗಳೂರಿನ ಪ್ರೈವೇಟ್ ಎಲೆಕ್ಟ್ರಿಕಲ್ ಎಸಿ ಬಸ್. बनी प्रयाणिकरನ್ನು मातनाडिसोಣ. नमस्कार, बोलिए. नमस्कार. ये बस के बारे में आप क्या बोल रहे हैं? ये अभी इलेक्ट्रॉनिक बस है, हम पूना से लेके आए हैं इधर. पूना से लेकर आए क्या? कैसे है बस? बस तो अभी एसी बस है, अभी तो अभी नया प्रोडक्शन है, ट्रायल चल रहे. ऐसे क्या? अच्छा, ಬಸ್ಸಿನ ಬಗ್ಗೆ ಏನ್ ಹೇಳ್ತೀರಾ? ಬಸ್ ಸರ್ ತುಂಬಾ ಒಳ್ಳೇದು. ಎಸಿ ಬಸ್ ನಮ್ಮ ಇಲ್ಲಿ ಇದಕ್ಕೆ ಏರಿಯಾಕ್ಕೆ ಮತ್ತೆ ಇಲ್ಲಿ ಕ್ಲೈಮೇಟಿಗೆಲ್ಲ ಒಳ್ಳೇದು, ತುಂಬಾ ಚೆನ್ನಾಗಿದೆ ಅಷ್ಟು ಹೇಳ್ಬೋದು. ಮತ್ತೆ ನಮ್ಮ ಇಲ್ಲಿ ಎಲ್ಲ ಒಳ್ಳೇದಾಗ್ತದೆ, ನಮ್ಮ ಅವರಿಗೆಲ್ಲ ತುಂಬಾ ಒಳ್ಳೇದು. ತುಂಬಾ ಖುಷಿ ಆಯ್ತು. ನಾನು ಕೇಳಿದ್ದೆ ಒಂದು ಬಸ್ 27 ಅದು ಕೆಂಪು ಕಲರ್ದು, ಅದು ಈಗ ಎಸಿ ಅಂತ. ಆದ್ರೆ ಅದನ್ನು ನೋಡ್ಲಿಲ್ಲ, ಹತ್ತಲಿಲ್ಲ. ಸಡನ್ ಆಗಿ ನಾನು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಆಗ ಒಂದು ಬಸ್ ಬಂತು, ಅದ್ರಲ್ಲಿ 27 ಅಂತ ಬರ್ದೆ. ನನಗೆ ಮತ್ತು ಡೌಟ್ ಆಯ್ತು, ಹತ್ಲಿಕ್ಕೆ ನಾನು ಸ್ವಲ್ಪ ಹಿಂದೆ. ಅದಕ್ಕೆ ನಾನು ನೋಡ್ತಾ ಬಸ್ ಅನ್ನು ಹತ್ತಿದ್ದು. ಅದು ಹತ್ತಿದ ಮೇಲೆ ನಂಗೆ ಖುಷಿ ಆಯ್ತು, ನಮ್ಮ ಕಡೆಗೆ ಒಂದು 27 ಬಂದಿದಲ್ಲ ಎಸಿ ಬಸ್. ತುಂಬಾ ಥ್ಯಾಂಕ್ಸ್. ಖುಷಿ ಆಗುತ್ತೆ, ಯಾಕಂದ್ರೆ ಈ ವೆದರಿಗೆ ಇಲ್ಲಿ ಬಸ್ ಹಾಕಿದ್ದು ತುಂಬಾ ಒಳ್ಳೇದಾಯ್ತು. ಆಲ್ ದ ಬೆಸ್ಟ್. ಮಸ್ತ್ ಖುಷಿ ಆಪುಂಡು ಬಸ್ ಮಸ್ತ್ ಖುಷಿ ಆಪುಂಡು. ನಾನು ಫಸ್ಟ್ ಬರ್ತೀನಿ, ಏಪಲ ಕಾತೋನಿತ್ತೇನೆ ಬಸ್ಗೋಸ್ಕರ ತಿಕ್ಕೊಂಡು ಇನ್ನು ತಿಕ್ಕನು. ಮಸ್ತ್ ಖುಷಿ ಆಪುಂಡು. ಥ್ಯಾಂಕ್ ಯು. ಇದು 27 ನಂಬರ್ ಬಸ್, ಮಂಗಳದೇವಿ ಟು ಸ್ಟೇಟ್ ಬ್ಯಾಂಕ್. ಅವರ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಅವರ ಬಸ್ 8 ನಿಮಿಷಕ್ಕೊಂದು. ನಮ್ಗೆ 27 ನಂಬರ್ ಬಸ್ಸಿಗೆ ಸಿಕ್ಕಷ್ಟು ಫೆಸಿಲಿಟೀಸ್ ಬೇರೆ ಯಾವುದಕ್ಕೂ ಸಿಗ್ಲಿಲ್ಲ. ಮತ್ತೆ ತುಂಬಾ ಚೆನ್ನಾಗಿದೆ. ಅದ್ರ ಮೇಲೆ ಈಗ ಒಂದು ಎಸಿ ಬಸ್ ಬಂದಿದೆ ಅಂದ್ರೆ ತುಂಬಾ ಸಂತೋಷ. ನಾನು ಬರ್ಬೇಕು ಅಂತ ನೆನ್ಸಿದೆ, ನೋಡೋಕಾದ್ರೆ ಇವತ್ತು ನನ್ಗೆ ಅದೇ ಬಸ್ ಸಿಕ್ತು, ಬಂದಿದೆ ಗೊತ್ತಾಗಿಲ್ಲ. ಈಗ ನಾನು ಸ್ಟಾಪ್ ಅಲ್ಲಿ KMC ಹತ್ರ ನಾನ್ ನೋಡಿ ಇಲ್ಲಿ ಬಸ್ ಬಂದಿದೆ ಗೊತ್ತಾಗಿಲ್ಲ, ಇನ್ನು ಹೋಗ್ಬೇಕು. ಆಯ್ತು. It's actually a pretty good experience. I didn't expect to have an AC bus in this kind of a situation. I have seen in big cities mostly, but such a very good initiative and I'm very happy about this actually. Okay, thank you. बढ़िया सर्विस है, बहुत अच्छी सर्विस है. हाँ, गुड सर्विस. ऐसा है क्या? ಧನ್ಯವಾದ. ನಾನು ಭಾರತಿ ಅಂತ, ಭಾರತಿ ಪಡೆದೆ. ನಾನು ಕೋಡೆಮುಟ್ಟ ದುಬೈ ಕಂಟ್ರಿ ಇಂಚಿನ ಫೆಸಿಲಿಟಿ ತೂತೆ ಪಂಡ ನಮ್ಮ ಭಾರತ ದೇಶದಲ್ಲಿ ಇಂಚಿನ ಫೆಸಿಲಿಟಿ ಮಲ್ಪನ ಒಂದು ತುನ್ನಗ ನಮ್ಮ ಭಾರತ ದೇಶ ಆಯ್ನ ಅಭಿವೃದ್ಧಿಯ ಒಂದು ಪಂಪಿನ ಒಂಜಿ ಖುಷಿಯ ಒಂದು ಪಂಡ ಇಂಚಿನ ನಮ್ಮ ದೇಶ ಇಂಚಿನ ಅವ್ರು ಪಂಡ ಫಾರಿನ್ ಕಂಟ್ರಿ ಪೂರ ಇಂಚ ಅಭಿವೃದ್ಧಿಯ ಒಂದುಂಡ. ಇಂಚಿನ ನಮ್ಮ ದೇಶದ ಅಭಿವೃದ್ಧಿ ಅವರು ಜನಕ್ಲಿಗೆ ಆರು ಪಂಡಿ ಲೆಕ್ಕನೆ ಒಂದು ವಯಸ್ಸಾಯನಕ್ಲಿಗೆ ಒಂಚೂರು ಸಮಸ್ಯೆ ಅವು ಒಂತೆ ನಾನ ತೊಂದ್ರೆ ಇಜ್ಜಿನ ಬಂದದಲ್ಲ ಲಾಂಗ್ ಪೋಪು ಜತೆ ಒಂತೆ ಪೋಪು ನಂಚ ಅದು ಇಂಚಿನ ಫೆಸಿಲಿಟಿ ನನಾತ ನಮ್ಮ ದೇಶ ಬರ್ತದೆ. ನಮ್ಮ ದೇಶ ಎಕಾನಮಿಕಲಿ ಅದು ಅಭಿವೃದ್ಧಿ ಅವಡು ಪಂದು ಎನ್ನೊಂಜಿ. ಥ್ಯಾಂಕ್ ಯು. ಬಸ್ ಎಟ್ಟೊಂದು ಕುಳ್ಳರ ಶೋಕ್ ಹಾಕೊಂಡು ಅಂಡ್ ನಂಬರ್ ಹೆಚ್ಚಿ ಬೋರ್ಡ್ ಹೆಚ್ಚಿ ಅವ ಮಾತ್ರ ಸೀನಿಯರ್ ಸಿಟಿಜನ್ ಗೆ ಭಾರಿ ತೊಂದರೆ ಹಾಕೊಂಡು ಅಂದೆ. ಅದೇ ಬೋರ್ಡ್ ಉಂಡು ಬಂದಿರತಿ ಎದುರುಂಡಿಗೆ ತಿರುತ್ತಂದ್ರೆ ನಂಬರ್ ಎಂಚತ್ತ
ನಂಬರ್ ಉಂಟಾ ನಂಬರ್ ಉಂಡಿಗೆ ಓಡ ನಾಡೋಣ ಎಪ್ಪಲ ತಪ್ಪು ನಾವು ನಿಂಚಿ ಓಕೆ ಇಂಡಿಯನ್ ಹಿಸ್ಟ್ರಿಯಲ್ಲಿ AC ಬಸ್ ಇದು ಫಸ್ಟ್ ಟೈಮ್ 27 ಇಂದ ಆಗಿದೆ. ಸೆಕೆ ಉಂಟಲ್ಲ ಸರ್, ಸೆಕೆಗೆ ಒಳ್ಳೆ ಒಳ್ಳೆ ಫೀಲ್ ಆಗ್ತದೆ, ಕೂಲ್ ಆಗ್ತದೆ ಇಲ್ಲಿ. ಹೌದಾ? ಸಿಟಿ ಒಳಗೆ. ಮತ್ತೆ ಇದು ಫಸ್ಟ್ ಸಿಟಿ ಬಸ್ ಅಲ್ಲಿ 27 ನಂಬರ್ ಫಸ್ಟ್ ಬಸ್ ಬಂದದ್ದು AC ಗಾಡಿ. ಅಲ್ಲ, ನಾನು ಮುರಳಿ ಮಾತಾಡೋದು. ಈಗ ನಾವು ಹತ್ತವರದಿಂದ ಮಂಗಳೂರಿಂದ ಹತ್ತವರಕ್ಕೆ ಹೋಗ್ತಾ ಇರ್ತೇವೆ ಡೈಲಿ. ಆದ್ರೆ AC ಬಸ್ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಆಲ್ರೆಡಿ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು, ಹೋಗ್ಲಿಕ್ಕೆ ಒಳ್ಳೆದಾಗ್ತದೆ. ಅಂದ್ರೆ ಖುಷಿ ಆಯ್ತು. ಒಂದ್ 2-3 ತಿಂಗಳಿಂದ ಇದು ಸುದ್ದಿ ಇತ್ತು, ರೂಟ್ ನಂಬರ್ 27 AC ಬಸ್ ಹಾಕ್ತಾರೆ ಅಂತ. ನಾನು 3.5 ವರ್ಷ 4 ವರ್ಷದಿಂದ ಈ ಬಸ್ ಈ ರೂಟಿಗೆ ಪ್ಯಾಸೆಂಜರ್. ಅದೇ ನಮ್ದೇ ಬಸ್ ಅಂದಾಗೆ ಎಲ್ಲ ಕಲೀಗ್ಸ್ ಎಲ್ಲ ಕೇಳ್ತಾ ಇದ್ರು, ಇನ್ನೂ ಹಾಕ್ಲಿಲ್ವಾ ಅಂತ. ಮತ್ತೆ ನಾನು ಕೂಡ ಕಂಡಕ್ಟರ್ ಡ್ರೈವರ್ ನಾವು 4-5 ಸಲ ಕೇಳಿದ್ದೆ. ಆಮೇಲೆ ಬಸ್ ಬಂದ್ಮೇಲೆ ನನ್ಗೆ ಇದೇ ಫಸ್ಟ್ ಟೈಮ್ ಈಗ ಬಸ್ ಸಿಕ್ಕಿದ್ದು. ಒಂಥರ ಕ್ಯೂರಿಯಾಸಿಟಿ ಇತ್ತು, ಖುಷಿ ಆಗುತ್ತೆ. ಮಾತ್ರ ಈಗ ನಮ್ ಸ್ಟಾಪ್ ನಿಂತ ಮುಂದಿನ ಸ್ಟಾಪ್ ಅಲ್ಲಿ ನಿಂತ್ಕೊಂಡ್ರೆ ಏನ್ ಮಾಡೋದು ಅಂತ. ಅಷ್ಟ್ ಚೆನ್ನಾಗಿದೆ, ಒಳ್ಳೆ ಖುಷಿ ಆಯ್ತು. ಮಾತ್ರ ಪ್ರೈವೇಟ್ ಬಸ್ ಇಷ್ಟ ಅನುಕೂಲ ಮಾಡಿದ್ದಾರೆ. ಮತ್ತೆ ಟಿಕೆಟ್ ರೇಟ್ ಸೇಮ್ ಇದೆ. ಹಾಗಾಗಿ ಪ್ಯಾಸೆಂಜರ್ಸ್ ಗೆ ಇದೊಂದು. ಮತ್ತೆ ಈ ಶುಕ್ರವಾರ ಮಂಗಳವಾರ ಬೇರೆ ಕೆಲವು ಆರಾಧನೆ ಇರೋ ದಿನಗಳಲ್ಲೆಲ್ಲ ಮಂಗಳಾದೇವಿ ಭಕ್ತರು ತುಂಬಾ ಇರ್ತಾರೆ. ಅವ್ರು ಬೇರೆ ಬೇರೆ ಕಡೆಯಿಂದ ಎಲ್ಲ ಮಕ್ಕಳನ್ನ ಎಲ್ಲ ಹಿಡ್ಕೊಂಡು ಬರ್ತಾರೆ. ಅವ್ರಿಗೂ ಕೂಡ ಒಂದು ಇಲ್ಲಿ ಹತ್ತಿದ್ರೆ ಮತ್ತೆ ಟೆಂಪಲ್ ಹತ್ರ ಇಲ್ಲಿಯವರೆಗೂ ಒಂದು ಸುಖ ಇರುತ್ತೆ, ತುಂಬಾ ತಂಪಾಗಿರುತ್ತೆ. ಮತ್ತೆ ದೇವಿ ದರ್ಶನ ಮಾಡ್ಕೊಂಡು ಅಲ್ಲಕ್ಕೆ ಅವ್ರವ್ರ ಸ್ಟಾಪ್ ಅಲ್ಲಿ ಇರ್ತಾರೆ, ಎಂಪ್ಲಾಯೀಸ್, ಸ್ಟೂಡೆಂಟ್ಸ್ ಎಲ್ಲ ಈ ರೂಟ್ ಪ್ಯಾಸೆಂಜರ್ಸ್ ಗೆ ಇದೊಂದು ಒಳ್ಳೇದು ಅಂತ, ತುಂಬಾ ಒಳ್ಳೇದಾಗಿದೆ ಅಷ್ಟೇ.